ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಿಗ್ಗೆ ನಮ್ಮದು ಡೋರ್ ಬೀಳಲ್ಲ ಅಂತ ಓದಲಾಗಲ್ಲ ಹೇಳಿದ್ನಿ ಅಲ್ವಾ, ಅದನ್ನು ರೆಡಿ ಮಾಡೋಕ್ಕೆ ಬಂದಿದೆ. ರೆಡಿ ಮಾಡಿ ಹೋದ್ರು. ಈ ಸೋನು ಆ ಸೌಂಡ್ ಅವ್ರು ಕುಡ್ತಾರಲ್ಲ, ಆ ಸೌಂಡಿಗೆ ಬಂದು ಇಲ್ಲಿ ಬೋ ಅಂತ ಬೊಗಳ್ತಿದ್ದಾಳೆ. ಈಗ ಏನಪ್ಪ ಮಾಡ್ತಿದ್ದೀನಿ ಅಂದರೆ, ನಮ್ಮ ಅಣ್ಣಂದು ಪ್ಯಾಂಟ್ ಇತ್ತು. ಆ ಪ್ಯಾಂಟ್ ಕೆಳಗೆಲ್ಲ ಅವರು ಕೆಳಗಕ್ಕಂಡು ತುಳಿತಾರಲ್ಲ, ಆಗಾಗ ಅದೆಲ್ಲ ಸೌದೋಗ್ಬಿಟ್ಟಿತ್ತು. ಅದು ಕಟ್ ಮಾಡಿಬಿಟ್ಟು ಹೊಲಿಯೋಣ ಅಂತೇಳಿ ತಗೊಂಡೆ. ಅಳತೆ ನೋಡ್ತಿದ್ದೀನಿ, ಅಳತೆ ನೋಡು ಹೊಲಿಯೋಣ ಅಂತ ಕಟ್ ಮಾಡಿಬಿಟ್ಟು ಹೊಲಿತೀನಿ. ಈಗಲಾದರೂ ಸ್ವಲ್ಪ ನಾನು ನೀಟಾಗಿ ಹೊಲಿಯೋದು ಕಲ್ತಿದ್ದೀನಿ ಫ್ರೆಂಡ್ಸ್. ಆಗಂತೂ ನನಗೆ ಹೊಲಿಯೋಕ್ಕೆ ಬರ್ತಿರ್ಲಿಲ್ಲ. ಪ್ಯಾಂಟ್ ಕೊಟ್ಟರೆ ಸಾಕು ಹೆಂಗೆ ಬೇಕಂಗೆ ಹೊಲ್ದಲ್ಲಿ ಹಾಕ್ಬಿಡ್ತಿದ್ದೆ. ನನಗೆ ಆ ಹೊಲ್ದಿರೋದು ಈಗ ನೋಡಿದ್ರೆ ನನಗೆ ನಗು ಬರುತ್ತೆ. ನಾನು ಹೆಂಗೆ ಇದನ್ನ ಹೊಲಿಯೋದು ಕಲ್ತಿದ್ದೆ ಅಂದರೆ, ಒಂದು ತಿಂಗಳು ನಮ್ಮ ಕಾಲೇಜ್ ಪಕ್ಕದಲ್ಲೇ ಒಂದು ಸಂಸ್ಥೆ, ಮದರ್ ತೆರೇಸಾ ವಿದ್ಯಾಸಂಸ್ಥೆ ಅಂತ, ಅದರೊಳಗೆ ಒಂದು ತಿಂಗಳು ಈ ಥರ ಫ್ರೀ ಕೋಚಿಂಗ್ ಕೊಡ್ತಾರೆ. ಬ್ಯೂಟಿಷನ್ ಆಗಲಿ, ಟೈಲರಿಂಗ್ ಆಗಲಿ, ಏನಾದರೂ ಆಗಲಿ. ನಾವು ಒಂದು ತಿಂಗಳಲ್ಲಿ ಏನು ಕಲಿಯೋಕ್ಕಾಗುತ್ತೆ ಬ್ಯೂಟಿಷನ್ ಅಂತೇಳ್ಬಿಟ್ಟು ಟೈಲರಿಂಗ್ ಕಲಿತೆ. ಅದು ಹಿಂಗೆ ಉಪಯೋಗ ಆಗ್ತಿದೆ ಅಷ್ಟೇ. ಬ್ಲೌಸ್ ಎಲ್ಲ ಹೊಲಿತೀನಿ ಫ್ರೆಂಡ್ಸ್. ಆದರೆ ನನಗೆ ಅಳತೆ, ತೋಳಿನದು ಅಳತೆ ಗೊತ್ತಾಗಲ್ಲ. ತೋಳು ನನಗೆ ಇನ್ನೂ ಅಷ್ಟು ನೀಟಾಗಿ ಇದಾಕಕ್ಕೆ ಬರಲ್ಲ. ಇನ್ನಿದ್ದೆಲ್ಲ ಅಳತೆ ಹೊಲಿತೀನಿ. ಮುಂದೆ ತೋರಿಸ್ತೀನಿ ನೋಡ್ರಿ ನಾನು ಹೊಲ್ದಿರೋ ಬ್ಲೌಸ್ನ. ನಾನು ತೋರಿಸೋ ಬ್ಲೌಸು ಮದರ್ ತೆರೇಸಾ ವಿದ್ಯಾಸಂಸ್ಥೆ ಅನ್ನಲ್ಲ, ಅವ್ರು ಹೇಳ್ಕೊಟ್ರದಲ್ಲ. ಅವ್ರು ಏನಿದ್ರು ಚಿಕ್ಕ ಮಕ್ಳದು ಚಿಕ್ಕ ಬಟ್ಟೆ ಹೊಲಿಯೋದು ಹೇಳ್ಕೊಟ್ರು. ಲಾಸ್ಟಿಗೆ ಇನ್ನೇನು ಮಂತ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 2 ದಿನ ಆಯ್ತು ಅಂದಾಗ ಬ್ಲೌಸ್ ಹೊಲಿಯೋದು ಹೇಳ್ಕೊಟ್ರು. ನನಗೆ ಅದು ಅಷ್ಟು ಅರ್ಥ ಆಗಲಿಲ್ಲ. ಮತ್ತೆ ನಾನು ಒಂದು 15 ದಿವಸ ಇಲ್ಲಿ ಬೇರೆ ಕಡೆ ದುಡ್ಡು ಕೊಟ್ಟು ಹೋಗಿದ್ದೆ. 15 ದಿವಸ ತಿಂಗಳು ಅವ್ರು ಹೇಳ್ಕೊಟ್ಟಿರೋದ್ರಾಗ ಅವ್ರ ಮನೇಲಿ ಹೋಗಿ ಕಲ್ತು ಹೊಲ್ದಿರೋ ಬ್ಲೌಸ್ಗಳು ಇವು. ಈ ಒಂದು 5-6 ಹೊಲ್ದಿದ್ದೀನಿ ಫ್ರೆಂಡ್ಸ್. ಅದರೊಳಗೆ ಒಂದು 4 ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಅವಾಂಟಿನೂ ಅಷ್ಟೇ, ಅವಾಂಟಿ ಹೇಳ್ಕೊಟ್ರು. ನಾನು ಕಲಿಯೋಷ್ಟು ಕಲಿತೆ. ನನಗೆ ಬಾಡಿ ಮೆಜರ್ಮೆಂಟ್ ಆಗಕ್ಕೆ ಬರುತ್ತೆ. ತೋಳಿಂದಂತೂ ಈಗಲೂ ದೇವರಾಣಿಗೂ ಬರಲ್ಲ. ನನಗೆ ಅದು ಅರ್ಥನೂ ಆಗಲ್ಲ. ಅದು ಶೇಪ್ ಎಲ್ಲ ತಗೊಬೇಕಲ್ಲ, ನನಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಬರುತ್ತೆ, ನನ್ನ ಹೊಸ ಡ್ರೆಸ್ಗಳೆಲ್ಲ ನಾನೇ ಎಷ್ಟು ಬೇಕೋ ಅಷ್ಟು ಸ್ಟಿಚಿಂಗ್ ಮಾಡ್ಕೊತೀನಿ. ಅದು ಬಿಟ್ಟರೆ ಇನ್ನೇನು ಬರಲ್ಲ ಫ್ರೆಂಡ್ಸ್. ಅದರೊಳಗೆ ಯಾವಾದರೂ ಹಿಂಗೆ ಹಳೆ ಬಟ್ಟೆಗಳು ಹಿಡಿಯೋದು. ಅದು ಅಲ್ಲದೆ ಇದು ಮಿಷಿನ್ ಸರಿ ಇಲ್ಲ ಫ್ರೆಂಡ್ಸ್. ಇದು ಹೆಂಗೆ ಗೊತ್ತಾ, ಬೇಗ ಇದು ಮೂವ್ ಆಗಲ್ಲ ಮುಂದಕ್ಕೆ. ಬಟ್ಟೆ ಸೌಂಡ್ ಅಂತೂ ಹೆವಿ ಬರುತ್ತೆ. ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಲ್ಲ, ಹಾಗಾಗಿ ನಿಮಗೆ ಕೇಳಿಸ್ತಿಲ್ಲ, ಅಷ್ಟು ಸೌಂಡ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲನೂ ಆಚೆನೇ ಹೊಲಿಸ್ಬೇಕು ಅಂದಿದ್ರೆ ಎಷ್ಟು ದುಡ್ಡು ಖರ್ಚಾಗ್ತಿತ್ತೋ ಗೊತ್ತಿಲ್ಲ. ನಮ್ಮಮ್ಮ ಬಂದು 2 ಬ್ಲೌಸು ಇದಾಗಿದ್ದಾವೆ ನೋಡು, ಏನೋ ಹೊಸ್ದಾಗಿ ಸ್ಟಿಚ್ ಮಾಡಿಸಿರವು. ಬೇರೆಯವ್ರ ಹತ್ರ ಉಕ್ಸ್ ಏನೋ ಲೂಸ್ ಆಗಿದ್ದಾವೆ ಅಂತ, ಅದಕ್ಕೆ ಉಕ್ಸ್ ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ವಾಪಸ್ ಕೊಟ್ಟೆ. ಇಲ್ಲಿ ಇನ್ನೂ ಶರ್ಟ್ ಇದ್ವು, 2 ಶರ್ಟು. ಅದು ಶರ್ಟ್ ತಲೆ ಕೆಟ್ಟೋಗ್ಬಿಡ್ತು ನನಗೆ ಹೆಂಗೆ ಹೊಲಿಬೇಕಂತ. ಅದು ಫೋಲ್ಡ್ ಮಾಡಿ ಹೊಲ್ದಿರ್ತಾರಲ್ಲ ಫ್ರೆಂಡ್ಸ್, ನನಗೆ ಅದು ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ನನಗೆ ಹೆಂಗೆ ಬೇಕು ಹೊಲಿದೆ. ಆಮೇಲೆ ನೀಟಾಗಿ ಹೊರಗಿಂದ ಒಂದು ಸಲ ಹೊಲಿದೆ, ಒಳಗಿಂದ ಒಂದು ಸಲ ಹೊಲಿದೆ. ಸರಿ ಹೋಯ್ತು. ಇದು ಇನ್ನೊಂದಿದೆ, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಏನು ಅಂದರೆ, ಏನಾದರೂ ಕೆಲಸ ಕಲಿತೀನಿ ಅಂದರೆ ಅದು ಇಂಟ್ರೆಸ್ಟ್ ನನಗೆ 1 ವಾರ 15 ದಿನ ಅಷ್ಟೇ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಇದು ಮಾಡ್ತೀನಿ, ಆ ಕೆಲಸದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತೀನಿ. ಅಂದರೆ ಈ ಟೈಲರಿಂಗ್ ಅಷ್ಟೇ 15 ದಿವಸ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಆ ಆಂಟಿ ಹತ್ರ. ಆ ಆಂಟಿ ನೈಟ್ 10-10:30 ಆದರೂ ಫ್ರೆಂಡ್ಸ್ ಸುಮ್ಮನೆ ಮಿಷಿನ್ ಟಕ ಅನಿಸ್ತಾನೆ ಇರ್ತಿದ್ದು ಮನೆಯೊಳಗೆ. ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸ್ತೀವಿ. ಆಮೇಲೆ ಹೋಗ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟೇ ಕಮ್ಮಿ ಆಗಿಬಿಡುತ್ತೆ. ನಿಮಗೂ ಈ ಥರನ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಫ್ರೆಂಡ್ಸ್, ಏನು ಮಾಡೋಕ್ಕಾಗುತ್ತೆ ಹೇಳ್ರಿ. ಅದಕ್ಕೆ ಬೇಗ ಹೊಲಿಯೋಣ ಅಂತೇಳಿ 2 ಶರ್ಟ್ ಇದ್ದಿದ್ದು, 2 ಶರ್ಟು 1 ಪ್ಯಾಂಟ್ ಇತ್ತು ಫ್ರೆಂಡ್ಸ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ನೋಡ್ರಿ. ಅದನ್ನೇ ಸ್ಟಿಚ್ ಮಾಡಿದ್ದೀನಿ. ತಲೆ ಕೆಟ್ಟೋಯ್ತು ಅಂತ ಅವಾಗಲೇ ಹೇಳಿದ್ನಲ್ಲ. ಈ ಶರ್ಟ್ ಅದು ಅವರು ಒಳ್ಳೆ ಟೆಕ್ನಿಕ್ ಅವ್ರಿಗೆ ಇರುತ್ತೆ. ನಮ್ಮ ಅಣ್ಣ ಹೆಂಗನೋ ಇಲ್ಲಿ ಫ್ರೆಂಡ್ಸ್, ನೀನು ಹಂಗೆ ಹೊಲ್ದಿದ್ದಿ ಅಂತಿರ್ತಾರೆ. ನನಗೆ ಅವಾಗ ಸಿಟ್ಟು ಬಂದುಬಿಡುತ್ತೆ. ಯಾವುದೋ ಒಂದು ಒಟ್ಟು ಸ್ಟಿಚ್ ಹಾಕಿದ್ರೆ ಅದು ಕಿತ್ತೋಗಿರೋದು ಕಾಣಬಾರ್ದು. ಅಷ್ಟಿದ್ರೆ ಸಾಕು. ಇವ್ರು ಹಂಗಲ್ಲ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಣ್ಣ. ಬಟ್ಟೆ ಹೊಲಿಯೋಕ್ಕೆ ಬುದ್ಧಿವಂತಿಕೆ ಮತ್ತೆ ಬೇಕಾಗಿರೋದು. ಅದು ಹೆಂಗಂದ್ರೆ ಹಂಗೆ ಹೊಲ್ದಿರ್ತಾರ ಅವ್ರಿಗೆ ಹೆಂಗೆ ಬೇಕು ಹಂಗೆ. ಮತ್ತು ನಾವೀಗೆಲ್ಲ ನಮಗೆ ಐಡಿಯಾ ಇಲ್ಲ ಫ್ರೆಂಡ್ಸ್. ನಮಗೆ ಹೆಂಗೆ ಬೇಕೋ ನಾವು ಹೊಲ್ದು ಹಾಕ್ಬೇಕಷ್ಟೇ. ಅವ್ರು ಏನಾದರೂ ಅನ್ಕೊಂಡ್ಲಿ. ಒಂದ್ಸಲ ಪ್ಯಾಂಟ್ ಹೊಲ್ದಿದ್ದೆ ನಮ್ಮ ಅಣ್ಣಂದು, ಎಲ್ಲ ಸುಕ್ಕಾಗ್ಬಿಟ್ಟಿತ್ತು. ನಮ್ಮ ಅಣ್ಣ ಆಯಿತು, ಈ ಹುಡುಗಿಗೆ ಪ್ಯಾಂಟ್ ಹೊಲಿಯಕ್ಕೆ ಬರಲ್ಲಮ್ಮ, ಎಲ್ಲ ಸುಕ್ ಮಾಡಿಕ್ಬಿಟ್ಟಿದ್ದಾಳೆ. ಅದು ಬೇರೆ ಥ್ರೆಡ್ ಕಲರ್ ಚೇಂಜ್ ಆಗಿತ್ತು ಫ್ರೆಂಡ್ಸ್. ಅದು ಎದ್ದು ಕಾಣ್ತಿತ್ತು. ಅದು ಬ್ಲ್ಯಾಕ್ ಪ್ಯಾಂಟಾ, ನಾನು ಅದು ಇದೇ ಬ್ರೌನ್ ಕಲರ್ ಅದು ಥ್ರೆಡ್ ಹಾಕಿ ಸ್ಟಿಚ್ ಮಾಡಿದ್ದೆ. ಅದು ಹಂಗೆ ಕಾಣಿಸ್ತಿತ್ತು. ಆ ಹೊಲಿಗೆನೂ ನೀಟಾಗಿ ಬಿದ್ದಿರಲಿಲ್ಲ. ಮಿಷಿನಾಗ ಕೆಟ್ಟೋಗಿತ್ತು. ಈಗ ಸ್ವಲ್ಪ ಆಯಲ್ಲು ಅದು ಇದು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಟಿಚ್ ಬೀಳುತ್ತೆ.
ಆ ಟೈಮಲ್ಲಿ ಹೊಲ್ದಿದ್ದೆ ಅದೆಲ್ಲ ಒಂಥರ ಪಟ್ 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 ಹೊಲ್ಗೆ ಎಲ್ಲ ಪಟ್ 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 ಅಂತಿದ್ದಾವೆ ಸುಮ್ಮನೆ ಹೆಂಗೆ ಹೊಲ್ದು. ಈಗ ಮಿಷಿನಲ್ಲಿರೋ ಸಮಸ್ಯೆಗಳ್ನ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಏನಂದರೆ ನನಗೆ ಚೆನ್ನಾಗಿ ಹೊಲಿಯೋಕ್ಕೆ ಬರಲ್ಲ ಅನ್ಕೊಂತಾರೆ. ನಿಜನೇ ಫ್ರೆಂಡ್ಸ್, ಅದು ನನಗೆ ಚೆನ್ನಾಗಿ ಹೊಲಿಯೋಕ್ಕೆ ಬರಲ್ಲ. ನನ್ನ ಬಟ್ಟೆಗಳು ನನಗೆ ಹೆಂಗೆ ಬೇಕೋ ನಾನು ಹೊಲ್ಕೊತೀನಿ. ಅದೇ ಇವ್ರ ಬಟ್ಟೆಗಳು ಹೊಲಿಬೇಕು ಅಂದರೆ ಟೆನ್ಷನ್ ಆಗುತ್ತೆ. ನನ್ನ ಬಟ್ಟೆ ನಾನು ಹೆಂಗೆ ಹೊಲ್ಕೊಂಡ್ರು ನಾನು ಅಡ್ಜಸ್ಟ್ ಮಾಡಿ ಹಾಕ್ಕೊಂಬಿಡ್ತೀನಿ. ಇವ್ರು ಹಂಗಲ್ವಲ್ಲ, ಅದಕ್ಕೆ 100 ಹೆಸ್ರು ಇಡ್ತಿರ್ತಾರೆ, ನೀನು ಹಂಗೆ ಹೊಲ್ದಿದ್ದೆ ಹಿಂಗೆ ಹೊಲ್ದಿದ್ದೆ. ಅದಕ್ಕೆ ನಾನು ಇರೋ ಹೊಲಿಯೋಕ್ಕೆ ಹೋಗಲ್ಲ. ಈ ಬಟ್ಟೆ ಆಗಲಿ ಮಿಷಿನ್ ಮೇಲೆ ಹಾಕಿ ಒಂದು 4-5 ದಿನ ಆಗಿತ್ತು, ನಾನು ಅಲ್ಲಿವರೆಗೂ ಹೊಲ್ದೇ ಇರಲಿಲ್ಲ. ಇವತ್ತೇನೋ ಸುಮ್ಮನೆ ಧೂಳು ಬೀಳುತ್ತೆ ಆ ಬಟ್ಟೆ ಮೇಲೆ ಅಂತ ಹೇಳಿ ಸ್ಟಿಚ್ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ನನಗೆ ಡ್ಯಾಂಡ್ರಫ್ ತುಂಬ ಆಗ್ಬಿಟ್ಟಿದೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳಿ ಫ್ರೆಂಡ್ಸ್. ಎಲ್ಲ ಟ್ರೈ ಮಾಡಿದ್ದೀನಿ, ಆದರೂ ಯಾವುದ್ರಲ್ಲೂ ಕಮ್ಮಿನೇ ಆಗ್ತಿಲ್ಲ. ಈ ಡ್ಯಾಂಡ್ರಫ್ ಇರೋದಕ್ಕೆ ನಾನು ಯಾವ ಆಮ್ಲ ಜ್ಯೂಸ್ ಕುಡಿದ್ರೂ ಏರ್ ಫಾಲ್ ತುಂಬ ಆಗುತ್ತೆ. ಡ್ಯಾಂಡ್ರಫಿಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಒಂಥರ ತಲೆಯೆಲ್ಲ ಕಡ್ತಾ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಟ್ರೈ ಮಾಡಿದ್ದೀನಿ ಗೊತ್ತಾ? ಈರುಳ್ಳಿ ಟ್ರೈ ಮಾಡಿದ್ದೀನಿ, ಬೇವಿನ ಸೊಪ್ಪು ಟ್ರೈ ಮಾಡಿದ್ದೀನಿ, ಎಲ್ಲ ಟ್ರೈ ಮಾಡಿದ್ದೀನಿ, ಮೆಂತೆಕಾಳು, ಆಲೋವೆರಾ ಎಲ್ಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಯಾವುದ್ರಲ್ಲೂ ರಿಸಲ್ಟ್ ಸಿಕ್ಕಿಲ್ಲ. ನಿಮಗೇನಾದರೂ ಒಳ್ಳೆಯದು ಇದು ಗೊತ್ತಿದ್ದರೆ, ರೆಮಿಡಿ ಗೊತ್ತಿದ್ದರೆ ನನಗೆ ಹೇಳಿ, ನಾನು ಅದನ್ನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಜೆಸ್ಟ್ ಮಾಡಿ. ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಬಾ ಹೋಗಿ ಅಪ್ಲಿಕೇಶನ್ ಹಾಕ್ಬರೋಣ ಅಂತ. ನಾನು ಅದಕ್ಕೆ ಅಂದೆ, ಇರೋ ರಾಟಗೆ ನಾನು ಹೊಲಿಯೋದು ಕಷ್ಟ ಐತೆ, ಇನ್ನು ಅದು ತಗೊಂಡು ಹೊಸ ತಗೊಂಡು ಇನ್ನೇನು ಮಾಡೋಣ ಬಿಡು ಅಂತೇಳಿ. ಈಗ ಅದೇ ನೋಡ್ರಿ, ನಮ್ಮಮ್ಮ ಬ್ಲೌಸ್ ಕೊಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದೆರಡು ಹೇಳ್ದೆ ನೋಡು, ಹಿಂಗೆ ಪ್ರೆಸ್ ಮಾಡ್ಕೊ ಸರಿ ಹೋಗುತ್ತೆ. ಅದನ್ನೇ ಮಾಡ್ತೀನಿ ನಾನು. ಪ್ರೆಸ್ ಮಾಡಿ ಎಲ್ಲ ಹಿಗ್ಗಿಗೆ ನೋಡ್ತಿದ್ದೀನಿ ಸರಿಯಾಗುತ್ತಾ ಇಲ್ಲ, ಇನ್ನೊಂದ್ಸಲ ಸ್ಟಿಚ್ ಹಾಕೋಣ ಅಂತ. ಸರಿ ಆಯಿತು, ಅದನ್ನೇ ಹೇಳ್ದೆ ನೋಡಿ, ಈ ಥರ ಪ್ರೆಸ್ ಮಾಡ್ಕೊ ಅಂತ. ಆಮೇಲೆ ಹೊಲ್ದಿರೋವೆಲ್ಲ ಕೊಟ್ಟರೆ ನಮ್ಮಮ್ಮ ಅಲ್ಲೇ ಇಡು ಅಂತು. ಅಲ್ಲೇ ಇಟ್ಟನ. ಈಗ ನಾನು ಹೊಲ್ದಿರೋ ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಹೊಲ್ದಿದ್ದೀನಿ, ಅವು ಸಿಗ್ತಿಲ್ಲ ಈಗ ಸದ್ಯಕ್ಕೆ. ನೋಡಿ, ಇದು ನನಗೆ 2 ನನಗೆ ಹೊಲ್ಕೊಂಡಿದ್ದೀನಿ, ಇನ್ನಿದ್ದಾವೆಲ್ಲ ನಮ್ಮ ಅಮ್ಮಗೆ ಹೊಲ್ಕೊಂಡಿರೋದು. ಚೆನ್ನಾಗಿ ಹೊಲ್ದಿದ್ನ ಫ್ರೆಂಡ್ಸ್. ಹೇಗಿದ್ದಾವೆ ಅಂತ ಹೇಳೋದು ಮರಿಬೇಡಿ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ, ಬೇಳೆ ಮತ್ತು ತರಕಾರಿ ಹಾಕಿ ಸಾಂಬಾರು ಮಾಡೋಣ ಅಂತ ಹೊರಟೆ. ಇದು ಕಾಳು ಸಾಂಬಾರು, ಆ ಸಾಂಬಾರು ಈ ಸಾಂಬಾರು ತಿಂದು ಸಾಕಾದಾಗ ಈ ಥರ ಒಂದ್ಸಲ ಬೇಳೆ ಸಾಂಬಾರು ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಿದು ತುಂಬ ಇಷ್ಟ. ಮುದ್ದೆಗೂ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ರೆಸಿಪಿ ಹೇಳ್ತೀನಿ ನೋಡಿ. ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಇದು ಖಾರದ ಪುಡಿ, ಸಾಂಬಾರು ಪುಡಿ ಇದನ್ನಾಕಿ ರುಬ್ಕೊಬೇಕು. ಆಮೇಲೆ ಒಂದು ಪಾತ್ರೆಗೆ ನೋಡಿ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಇಷ್ಟನ್ನ ಕಟ್ ಮಾಡಬೇಕು. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಕಾಯಿ ತುರಿ ಇದನ್ನ ರೆಡಿ ಮಾಡ್ಕೊಬೇಕು. ಆಮೇಲೆ ಒಂದು ಕುಕ್ಕರ್ ಒಳಗೆ ಬೇಳೆ, ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆ ಹಾಕಿ, ಅರಿಶಿನ ಪುಡಿ ಹಾಕಿ, ಈ ತರಕಾರಿ ಹಾಕಿ 1-2-3 ವಿಷಲ್ ಓಡಿಸ್ಕೊಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋವರೆಗೂ. ಅದು ಹೋದ್ಮೇಲೆ ಇದು ವಿಷಲ್ ಹಾಕ್ಸಿರ್ತೀವಲ್ಲ 3 ವಿಷಲ್ಲ, ಅದನ್ನು ತೆಗೆದ್ಬಿಟ್ಟು ಸೌಟಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಬಿಟ್ಟು ಅದಿದೆಯಲ್ಲ ಮಸಾಲೆ ಚೆನ್ನಾಗಿ ಬೆಂದಿರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು 1-2-3 ಕುದಿಸಿದ್ರೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಅನ್ನ ಹಾಕ್ಕೊಂಡು, ಬಿಸಿ ಅನ್ನ ಹಾಕ್ಕೊಂಡು, ಆಮೇಲೆ ಸಾಂಬಾರು ಹಾಕ್ಕೊಂಡು, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ ಕಣ್ರಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮೂರಲ್ಲೆಲ್ಲ ಗ್ಯಾಸ್ ಎಲ್ಲ ಸರಿಯಾಗಿ ಸಿಗ್ತಿದಾವ? ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಚಳ್ಳಕೆರೆ ಸೈಡು ಫುಲ್ಲು ಪ್ರಾಬ್ಲಮ್ ಆಗಿದೆಯಂತೆ ಗ್ಯಾಸಿಗೆ. ಗ್ಯಾಸ್ ಬುಕ್ ಮಾಡಿ ಒಂದು 20 ದಿನ ಬೇಕಂತೆ ತಂದು ಕೊಡೋಕೆ. ಇಲ್ಲೇನಿಲ್ಲಪ್ಪ, ಗ್ಯಾಸ್ ಬುಕ್ ಮಾಡಿ ಒಂದು 2-3 ದಿನದೊಳಗೆ ತಂದು ಕೊಟ್ಬಿಡ್ತಾರೆ. ನೋಡಿರಿ, ಈಗ ಮಸಾಲೆ ರುಬ್ಕೊಳಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಬೆಳ್ಳುಳ್ಳಿ ಹಾಕಿ, ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಅಲ್ಲಿ ನಾವು ಹಾಕಿದ್ವಲ್ಲ, ಇದು ಗಿಡ ಬಂದಿದ್ವಲ್ಲ, ಆ ಗಿಡದ್ದು ಎಲ್ಲ ಕಿತ್ಬಿಟ್ಟೆ. ಅದು ಅವಾಗಲೇ ಹೂವು ಆಗ್ತಿತ್ತು. ಅದೇ ಕ್ಯಾರೆಟ್ ಎಲ್ಲ ಕಟ್ ಮಾಡಿದ್ನಲ್ಲ, ನಮ್ಮ ಸೋನಿಗೆ ನೋಡ್ರಿ ತಿನ್ನಿಸ್ತಾ ಇದ್ದೀನಿ. ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅವಳಿಗೆ. ಅದಕ್ಕೆ ಹೆಂಗೆ ಕಚ್ ಅಂತ ತಿಂತಿದ್ದಾಳೆ. ಇದು ಸಾಂಬಾರೆಲ್ಲ ಆಗಿ ಊಟ ಆದಮೇಲೆ ಇದು ಫ್ರೆಂಡ್ಸ್ ಬಟ್ಟೆ, ಡೈಲಿ ಯೂಸ್ ಬಟ್ಟೆ ಇವು. ಆಗಲೇ ಅರ್ಧ ಮಡ್ಚಿಟ್ಟಿದ್ದೆ. ಇದು ಎಷ್ಟೇನೋ ಮಡ್ಚಿಡ್ಲಿ, ನಮ್ಮಮ್ಮ ಇದು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಇಟ್ಟಿರ್ತೀವಲ್ಲ, ಅದನ್ನು ಮಡ್ಚಿ ಅದರಲ್ಲಿ ಇಟ್ಟಿರ್ತದೆ ನಮ್ಮಮ್ಮ. ನಾನು ಎಷ್ಟು ಸಲ ಮಡ್ಚಿಟ್ರು ಒಂದೊಂದು ಇದು ಟಾಪ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆಗೆ ಇಟ್ಟರೆ ಹಂಗಲ್ಲ, ನಮ್ಮಮ್ಮ ತಗೊಂಬಂದು ಎಲ್ಲ ಒಂದ್ರಾಗ ಇಡ್ತಿರ್ತತೆ. ಏನಾದರೂ ಒಂದು ಪ್ಯಾಂಟ್ ಸಿಕ್ಕಿದ್ರೆ ಟಾಪ್ ಸಿಗಲ್ಲ, ಟಾಪ್ ಸಿಕ್ಕರೆ ಪ್ಯಾಂಟ್ ಸಿಗಲ್ಲ. ಇನ್ನು ಮೇಲ್ಗಡೆದಿನ್ನೂ ಕಿತ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ಮೇಲ್ಗಡೆ ಎಷ್ಟು ಜೋಡಿಸಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಕಿತ್ಕೊಳಕ್ಕೆ ನೋಡಿ ತಲೆ ಚೊಚ್ಕೊತಿದ್ದೀನಿ ನಾವು ಬಟ್ಟೆ ನೋಡಿ. ಇದು ನನ್ನ ಫ್ರೆಂಡು ಯಾವಾಗಲೂ ಒಂದ್ಸಲ ಮೀಟ್ ಮಾಡಿದಾಗ ವೀಡಿಯೋ ಮಾಡಿದ್ದು ಫ್ರೆಂಡ್ಸ್. ಇದು ಜೈನ್ ದೇವಸ್ಥಾನ ಅನಿಸುತ್ತೆ, ಲಕ್ಷ್ಮೀ ಬಜಾರಲ್ಲಿ ಇದೆ. ಇದು ಮೋಸ್ಟ್ಲಿ ದುರ್ಗದಾಗ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಏನು ಅಂದರೆ, ನಾನು ಹಿಂಗೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಫೋನ್ ಕೈಯಲ್ಲಿ ಇಟ್ಕೊಂತಾನೆ ಇರಲಿಲ್ಲ, ಪರ್ಸಲ್ಲಿ ಹಾಕ್ತಿದ್ದೆ. ಈಗ ಫೋನ್ ತೆಗೆದು ವೀಡಿಯೋ ಮಾಡಿ ಲೆವೆಲಿಗೆ ಬಂದಿದ್ದೀನಿ ನಾನು. ಇಲ್ಲಿ ನೋಡಿ, ಇವಳೇ ನನ್ನ ಫ್ರೆಂಡ್ಸು, ಯಾವಾಗೋ ಮೀಟ್ ಮಾಡಿದ್ದು ಫ್ರೆಂಡ್ಸ್. ತುಂಬ ದಿನ ಆಯ್ತು ಅವಳು ಮೀಟೇ ಮಾಡಿಲ್ಲ. ಇವನು ಅವಳ ಮಗ
ಅಂಕಿತ್ ಗೌಡ ಅಂತ ಅವನು ನನ್ನ ಅಳಿಯ ಫ್ರೆಂಡ್ಸ್. ನನಗೇನಾದರೂ ಮಗಳಾದರೆ, ಮದುವೆ ಆದ್ಮೇಲೆ ಮಗಳಾದರೆ ಅವನಿಗೆ ಕೊಡಬೇಕಂತೆ. ಅವಳು ಅವಾಗಲೇ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ. ಇದು ನೋಡ್ರಿ ಗೌರಮ್ಮ ಬಸ್ ಸ್ಟ್ಯಾಂಡು. ಮೋಡ ಕವಿದ ವಾತಾವರಣ ಇತ್ತು ಅವತ್ತು. ಇವತ್ತಂತೂ ಸಖತ್ತು ಬಿಸಿಲಿತ್ತು ಫ್ರೆಂಡ್ಸ್. ಹೊರಗಡೆ ನಾನು ವಾಕ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು ಫ್ರೆಂಡ್ಸ್. ಇನ್ನೊಂದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.